ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಒಂದು ಟೇಸ್ಟಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಮನೇಲೂ ಪಡ್ಡೂನ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ಯಾವ ರೀತಿ ಸ್ವಲ್ಪ ಸ್ಪೆಷಲಾಗಿ ಮಾಡ್ತೀನಿ ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಮಾವಿನಕಾಯ್ದು ಉಪ್ಪಿನಕಾಯಿ ಮಾಡಿದ್ದೆ. ಸೊ ಒಂದು ವರ್ಷ ಆದ್ರೂ ಉಪ್ಪಿನಕಾಯಿ ಹಾಳಾಗಲ್ಲ. ಸೊ ಯಾವ ರೀತಿ ಮಾಡೋದು ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಪಡ್ಡೂನ ಮಾಡೋದಕ್ಕೆ ನಾನಿಲ್ಲಿ 1 ಪಾವ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ 1.5 ಬೌಲ್ನಷ್ಟು ಉದ್ದಿನಬೇಳೆ, ಅದರಲ್ಲಿ 1/4 ಬೌಲ್ನಷ್ಟು ಮೆಂತ್ಯ, ಹಾಗೆಯೇ 1 ಬೌಲ್ನಷ್ಟು ಅವಲಕ್ಕಿನ ನೀಟಾಗಿ ತೊಳೆದು ನೀರಿನಲ್ಲಿ ಹಾಕಿದ್ದೀನಿ. ಹಾಗೆಯೇ ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಸೊ ಕಡಲೆಬೇಳೆ ಹಾಕಿದ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ. ಹಾಗಾಗಿ 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಹಾಗೆಯೇ ಸಾಬುದಾನ ಬೇಕಾದರೂ ಹಾಕ್ಕೋಬೋದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆನಂತರ ಅದನ್ನು ನೀಟಾಗಿ ರುಬ್ಬಿ ಬೆಳಗ್ಗೆ ಅದರಿಂದ ಪಡ್ಡೂನ ಮಾಡೋದಕ್ಕೆ ಮೊದಲಿಗೆ ಒಂದು ಚಿಕ್ಕ ಬಾಣಲಿಲಿ ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಹಾಗೆಯೇ ಸಾಸಿವೆ ಜೀರಿಗೆ ಒಗ್ಗರಣೆ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು 1-2 ಈರುಳ್ಳಿ ಹಾಗೆಯೇ 1 ಕ್ಯಾರೆಟ್ನ ತುರಿದು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಗ್ಗರಣೆ ಮಾಡಿದಂಥ ಕಡಲೆಬೇಳೆ ಸಾಸಿವೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷದಷ್ಟು ಅದರೊಳಗೆ ಹಿಟ್ಟಿನೊಳಗೆ ನೆನ್ಕೊಳೋದಕ್ಕೆ ಬಿಟ್ಟರೆ ಸಾಕು. ಆನಂತರ ಪಟ್ಟಿನ ಕವಲಿಗೆ ಎಣ್ಣೆನೆಲ್ಲ ಸವರ್ಬಿಟ್ಟು ಪಟ್ಟಿನ ಕವಲಿ ನೀಟಾಗಿ ಕಾದ್ಮೇಲೆ ಈ ಹಿಟ್ಟನ್ನು ಹಾಕ್ಕೋಬೇಕು. ಸೊ ಪಟ್ಟಿನ ಕವಲಿ ಆಗಿಲ್ಲ ಕಾಯ್ದಿಲ್ಲ ಅಂತಂದರೆ ಪಡ್ಡು ಅಷ್ಟು ನೀಟಾಗಿ ಬರಲ್ಲ, ತಳ ಹಿಡ್ದಂಗಾಗುತ್ತೆ. ಸೊ ಹಾಗಾಗಿ ಕವಲಿನ ನೀಟಾಗಿ ಕಾಯಿಸ್ಕೊಂಡು ಆನಂತರ ಪಡ್ಡನ್ನ ಬಿಟ್ಟರೆ ಬೆಟರು, ತಳ ಹಿಡಿಯೋದಿಲ್ಲ. ಸೊ ಹಿಟ್ಟೆಲ್ಲ ಹಾಕಾದ್ಮೇಲೆ ನೀಟಾಗಿ ಮುಚ್ಚಳನ ಮುಚ್ಚಿ ಒಂದು 5-6 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ನಿಧಾನಕ್ಕೆ ತಳನ ಬಿಡುತ್ತೆ. ಆನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಪಡ್ಡನ್ನು ಮಡಿಸಿ ಹಾಕಿದ್ರೆ ಸಾಕು. ತುಂಬಾ ಟೇಸ್ಟಿಯಾಗಿರುವಂಥ ಪಡ್ಡು ರೆಡಿಯಾಗುತ್ತೆ. ಕಾಯಿ ಚಟ್ನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇಡ್ಲಿಗೆಲ್ಲ ಸಾಂಬಾರು ಮಾಡ್ತೀವಲ್ವ ಬೇಳೆದು, ಸೊ ಆ ಥರ ಸಾಂಬಾರುಗಳ ಜೊತೆನೂ ಇದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಪಡ್ಡೂನ ಕಾಮನಾಗಿ ಎಲ್ಲರ ಮನೇಲೂ ಮಾಡ್ತಾರೆ, ಬಟ್ ಕ್ಯಾರೆಟು ಈರುಳ್ಳಿ ಎಲ್ಲದನ್ನು ಹಾಕಿದ್ರೆ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕಡಲೆಬೇಳೆ ಅದೆಲ್ಲ ಒಂದು ಪಡ್ಡಿನಲ್ಲೂ 2-3 ಕಡಲೆಬೇಳೆ ಹಿಂಗೆಲ್ಲ ಸಿಕ್ತಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಈ ಪಡ್ಡಿನ ಕವಲಿದು ಮೇನ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನ್ ಸ್ಟಿಕ್ ಪಡ್ಡಿನ ಕವಲಿಗಳಾದರೆ ತಳ ಹಿಡಿಯೋದು ರೀತಿ ನೀಟಾಗಿ ಬರ್ತವೆ, ಬಟ್ ಈ ರೀತಿ ಕವಲಿಗಳಲ್ಲಿ ಸ್ವಲ್ಪ ತಳ ಹಿಡಿಯೋದು ಜಾಸ್ತಿ. ಸೊ ಪಡ್ಡಿನ ಕವಲಿನ ನೀಟಾಗಿ ರೆಡಿ ಮಾಡ್ಕೋಬೇಕು. ನಾನಂತೂ ಈ ಪಡ್ಡಿನ ಕವಲಿನ ತಂದುಬಿಟ್ಟು ಯಾಕಾದರೂ ತಂದಿದ್ನು ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕೆಂದರೆ ನಾನ್ ಸ್ಟಿಕ್ ಆದರೆ ಯಾವುದೇ ರೀತಿ ತಳ ಹಿಡಿಯೋದು ರೀತಿ ಬರುತ್ತೆ, ಬಟ್ ಈ ಥರದ್ದು ಕವಲಿಗಳಂತೂ ಪಳಗ್ಸೋದು ಭಾರಿ ಕಷ್ಟನೇ. ಹರಳೆಣ್ಣೆ ಎಲ್ಲ ಹಾಕಿ ಬಿಸಿ ಮಾಡಿ 1-2-3 ಸತ ಅಂತೂ ತುಂಬಾ ಟ್ರೈ ಮಾಡಿದ್ದೀನಿ. ಕೊನೆಗೂ ಪಡ್ಡು ಬರೋ ರೀತಿ ರೆಡಿ ಮಾಡಿಕೊಂಡೆ. ಸೊ ಈ ತವಾಗಳನ್ನ ರೆಡಿ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಪ್ರತಿ ಮಾವಿನ ಹಣ್ಣಿನ ಸೀಸನ್ನಲ್ಲೂ ಉಪ್ಪಿನಕಾಯಿನ ಮಾಡ್ಕೋತಾನೆ ಇರ್ತೀವಿ. ಸೊ ಈ ಸಲವೂ ಅಷ್ಟೇ ಮಾವಿನಕಾಯಿನ ತಂದಿದ್ರು, ಅದರಲ್ಲೂ ಈ ಸಲ ಗಿಣಿ ಮಾವಿನಕಾಯಿನ ತಂದಿದ್ರು. ಅದರದ್ದು ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನೀಟಾಗೆಲ್ಲ ತೊಳೆದು ಅದನ್ನು ಕಟ್ ಮಾಡಿ ಒಂದು ಬಾಕ್ಸ್ ಫುಲ್ ಆಗೋಯ್ತು. ಬಟ್ ಅದು ಉಪ್ಪೆಲ್ಲ ಹಾಕಿಟ್ಬಿಟ್ರೆ ಒಂದೇ ದಿನಕ್ಕೆ ಎಲ್ಲ ಬತ್ತಿದಂಗೆ ಆಗ್ಬಿಡುತ್ತಲ್ವ. ಹಾಗಾಗಿ ಬರೀ ಉಪ್ಪನ್ನು ಹಾಕಿ ಬಾಕ್ಸ್ಗೆ ನೀಟಾಗಿ ಮುಚ್ಚಿಟ್ಟಿದ್ದೆ. ಸೊ ಅದು ಒಂದು 1/4 ಭಾಗದಷ್ಟು ಒಳಗೋಗಿತ್ತು. ಅದಕ್ಕೆ ಇವತ್ತು ಖಾರ ಹಾಕೋಣ ಅಂತ ಅಂದ್ಬಿಟ್ಟು ಒಂದೇ ದಿನ ಅಷ್ಟೇ ಕಟ್ ಮಾಡಿ ಇಟ್ಟಿದ್ದು ಮಾವಿನಕಾಯಿನ. ನೆಕ್ಸ್ಟ್ ಡೇಗೆ ಉಪ್ಪಿನಕಾಯಿ ಮಾಡೋದಕ್ಕೆ ಮೊದಲಿಗೆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆನಂತರ ಒಂದು ಚಿಕ್ಕ ಬೌಲ್ನಲ್ಲಿ 1 ಬೌಲ್ನಷ್ಟು ಮೆಂತ್ಯ ಹಾಗೆಯೇ 1/4 ಬೌಲ್ನಷ್ಟು ಸಾಸಿವೆನ ಕಡಿಮೆ ಫ್ಲೇಮ್ನಲ್ಲಿ ಹುರ್ಕೋತಾ ಇದ್ದೀನಿ. ಸೊ ಅದನ್ನೆಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಡ್ರೈ ಆಗಿಯೇ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಸೊ ಇದು ಮಿಕ್ಸಿ ಎಲ್ಲ ಆದಮೇಲೆ ಬೆಳ್ಳುಳ್ಳಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿದ್ನಲ್ಲ ಅದನ್ನು ಹಾಕ್ಬಿಟ್ಟು ತುಂಬ ನುಣ್ಣಗೇನು ರುಬ್ಕೊಳ್ಳೋ ಆಗಿಲ್ಲ, ಜಸ್ಟು ಅದು ಸ್ವಲ್ಪ ಕಚ್ ಥರ ಆಗಿಬಿಟ್ರೆ ಸಾಕು. ಬೆಳ್ಳುಳ್ಳಿ ಕಚ್ ಥರ ಆಗಿಬಿಟ್ರೆ ನೀಟಾಗಿ ಅದು ಟೇಸ್ಟು ಬಿಟ್ಕೊಳ್ಳುತ್ತೆ. ಸೊ ಉಪ್ಪಿನಕಾಯಿ ಜೊತೆಗೆ ಒಂದೊಂದು ಬೆಳ್ಳುಳ್ಳಿ ಸಿಕ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ದಪ್ಪನಾಗಿಯೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆನಂತರ ನೋಡಿ ಒಂದು ಫುಲ್ಲು ಬಾಕ್ಸ್ ಫುಲ್ ಆಗಿದ್ದಂಥ ಮಾವಿನಕಾಯಿ ಸೊ ಒಂದು 1/4 ಭಾಗದಷ್ಟು ಬತ್ತಿದಂಗೆ ಆಗಿತ್ತು.
ಆನಂತರ ಇದಕ್ಕೆ ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಸಾಸಿವೆ ಮೆಂತ್ಯ ಹಾಗೆ ಬೆಳ್ಳುಳ್ಳಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಮಾವಿನಕಾಯಿನೂ ಜಾಸ್ತಿ ಇರೋದ್ರಿಂದ ನಾನು ಹಾಕ್ಕೊಂಡಿದ್ದಂಥ ಮೆಂತ್ಯ ಹಾಗೆ ಸಾಸಿವೆದು ಕ್ವಾಂಟಿಟಿನೂ ಜಾಸ್ತಿ ಇದೆ. ಸೊ ನಾನಿಲ್ಲಿ ಇದಕ್ಕೆ 1 ಡ್ರಾಪ್ಸ್ನಷ್ಟು ನೀರನ್ನು ಹಾಕ್ದಂಗೆ ಮಾಡ್ಕೋತಾ ಇದ್ದೀನಿ. ನೀರೇನು ಹಾಕ್ದಂಗೆ ನೀಟಾಗಿ ಉಪ್ಪಿನಕಾಯಿನ ಮಾಡಿಕೊಂಡ್ರೆ 1 ವರ್ಷ ಆದ್ರೂ ಉಪ್ಪಿನಕಾಯಿ ಹಾಳಾಗಲ್ಲ. ಆನಂತರ 1-2-3 ಸ್ಪೂನ್ನಷ್ಟು ಅರಿಶಿಣನ ಹಾಕ್ಕೋತಾ ಇದ್ದೀನಿ. ಆನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೆಯೇ ಒಂದು ಚಿಕ್ಕ ಬಾಣಲಿಗೆ 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಕಾಯಿಸಿ ಹಾಕ್ಕೋತಾ ಇದ್ದೀನಿ. ಸೊ ಇದೆಲ್ಲ ಹಾಕಿದ್ರೇ ಟೇಸ್ಟಿಯಾಗಿ ಬರೋವಂಥದ್ದು ಪಿಕಲ್ಸು. ಸೊ ಸ್ವಲ್ಪ ಎಣ್ಣೆನ ತಣ್ಣಗಾಗೋದಕ್ಕೆ ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಪಿಕಲ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಹೋದ ವರ್ಷ ಮಾಡಿದ್ದಂಥ ಉಪ್ಪಿನಕಾಯಿಗಳು 1 ವರ್ಷ ಆದ್ರೂ ಹಾಳಾಗಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಈ ರೀತಿ ಈ ಮೆಥಡಲ್ಲಿ ಉಪ್ಪಿನಕಾಯಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹಾಳಾಗಲ್ಲ. ಮಾವಿನಕಾಯಿ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಅಂತಾರೆ, ಬಟ್ ನಮ್ಮ ಮನೇಲಂತೂ ಯಾವ ಸಲನೂ ಹಾಳಾಗಿಲ್ಲ. ಸೊ ಎಲ್ಲದನ್ನು ಹಾಕಿ ಬೇಕಿದ್ದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೋದು. ಮಾವಿನಕಾಯಿ ಉಪ್ಪಿನಕಾಯಿ ಆಗಿರೋದ್ರಿಂದ ಇದಕ್ಕೆ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಮಾವಿನಕಾಯಿನಲ್ಲಿ ಆ ಸ್ವೀಟ್ನೆಸ್ ಇರುತ್ತೆ. ಸೊ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಬಾಕ್ಸ್ನಲ್ಲಿ ಗಾಳಿ ಆಡೋದ ರೀತಿ 1-2 ದಿನ ಹಾಗೇ ಬಿಟ್ಟು ಆನಂತರ ಫ್ರಿಜ್ನಲ್ಲಿ ಇಟ್ಕೊಂಡ್ರಾಯ್ತು. 1 ವರ್ಷ ಆದ್ರೂ ಹಾಳಾಗ್ದಂಥ ಸೂಪರ್ ಉಪ್ಪಿನಕಾಯಿ ರೆಡಿಯಾಗುತ್ತೆ. ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಮೆಥಡ್ ಅಂತಲೇ ಹೇಳ್ಬೋದು. ನಿಮಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿದ್ರೆ ಸ್ವಲ್ಪ ಮೇಲ್ಗಡೆ ಉಪ್ಪನ್ನು ಹಾಕ್ಕೊಂಡ್ರೆ ಆಯ್ತು ಅಷ್ಟೇ. ಉಪ್ಪಿನಕಾಯಿ ಮಾಡೋದಕ್ಕೆ ಬರೋದಿಲ್ಲ ಅಂಥವ್ರಿಗೆಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.